ಅಧ್ಯಕ್ಷರಾದಂಥ ಶ್ರೀಹರಿ ಅವರೇ, ಗಣೇಶ್ ಅವರೇ, ನನ್ನ ಸೋದರ ಸಮಾನರಾದ ಡಿ.ಸಿ. ಶ್ರೀನಾಥ್ ಅವರೇ, ಎಸ್.ಕೆ. ಅವರೇ, ನನ್ನ ಚಿಕ್ಕಪ್ಪನವರಾದ ಸೀನಣ್ಣ ಅವರೇ, ರಾಮಚಂದ್ರ ಸೀನಣ್ಣ ಅವರೇ, ವೆಂಕಟೇಶಣ್ಣ ಅವರೇ ಹಾಗೂ ಹರಿ ಅವರೇ, ಸಂತೋಷ್ ಅವರು. ಈ ದಿನ ನಮ್ಮ ಹನುಮನಹಳ್ಳಿ ಗ್ರಾಮದಲ್ಲಿ ಯಾವುದು ಜೈ ಭೀಮ್ ಕಪ್ ಅನ್ನ ಆಯೋಜನೆ ಮಾಡಿರ್ತಾರೆ. ಈ ಆಯೋಜಕರಾದಂತಹ ಚಲಪತಿಯವರು ತುಂಬಾ ಶ್ರಮಪಟ್ಟು ತುಂಬಾ ಉತ್ತಮ ರೀತಿಯಲ್ಲಿ ಆಯೋಜನೆ ಮಾಡಿರ್ತಾರೆ. ನನ್ನ ವೈಯಕ್ತಿಕವಾಗಿ ಹಾಗೂ ಎಲ್ಲರ ಪರವಾಗಿ ನಾನು ಮೊದಲನೇದಾಗಿ ನಮ್ಮ ಚಲಪತಿ ಅವರಿಗೆ ಅಭಿನಂದನೆ ನಾನು ಸಲ್ಲಿಸ್ತೀನಿ. ಹಾಗೆ ಈ ಮತ್ತೊಬ್ಬ ಅವರಿಗೆ ಸಹಪಾಠಿಗಳಾಗಿ ಕಾರ್ಯನಿರ್ವಹಿಸಿದಂತಹ ಅನಿಲ್ ಆಗಿರ್ಬೋದು, ಸೋಮಶೇಖರ್ ಆಗಿರ್ಬೋದು, ಎಲ್ಲಾ ತಂಡದವರಿಗೆ ಈ ಸುಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಪ್ರತಿಯೊಬ್ಬರು ಕೂಡ ಈ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದಂತೆ ಎಲ್ಲರೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಲ್ಲ. ಯಾರಾದ್ರೂ ಒಂದು ಟೀಮ್ನವ್ರು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಇಲ್ಲಿ ವಿಜೇತರಾದಂತಹ ತಂಡದವರಿಗೆ ನಾನು ಶುಭಾಶಯಗಳನ್ನ ಕೋರೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಮುಂದಿನ ಏಪ್ರಿಲ್ 14ರಂದು ನಡೆಯುವಂತ ಮುಂದಿನ ವರ್ಷ ಏಪ್ರಿಲ್ 14ರಲ್ಲಿ ನಡೆಯಲಿರುವ 2026 ಸೀಸನ್ 2 ಪೂರ್ತಿಯಾಗಿ ಅದನ್ನ ಖರ್ಚು ವೆಚ್ಚವನ್ನು ನಾನೇ ಭರಿಸ್ತೀನಿ. ಇನ್ನ ಉತ್ತಮವಾದ ರೀತಿಯಲ್ಲಿ ನಾನು ಸೀಸನ್ 2 ನನ್ನ ನಡೆಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಎಲ್ರಿಗೂ ಕೂಡ ಭಾಗವಹಿಸಿದಂತ ಎಲ್ಲಾ ತಂಡದ ಕ್ರೀಡಾಪಟುಗಳಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಹಾರೈಸ್ತಾ ನಾನು 4 ಮಾತನ್ನ ಮುಗಿಸ್ತೀನಿ. ಜೈ ಭೀಮ್. ಸೈಲೆಂಟ್ ಕಿಲ್ಲರ್ಸ್ ಮೊದಲನೇ ಬಹುಮಾನ. ತುಂಬಾ ಸಂತೋಷ. 3 ತಂಡಗಳು ನಮ್ಗೆ ಸಮಾನ. ಯಾಕೆಂತ ಹೇಳಿದ್ರೆ ಎಲ್ಲಾ ತಂಡಗಳು ಸಮಾನನೇ. ಸೋಲು ಗೆಲುವು ಸರ್ವೇ ಸಾಮಾನ್ಯ. ಎಲ್ಲರೂ ಯಾವುದೇ ಭೇದ ಭಾವ ಇಲ್ಲದೆ, ಯಾವುದೇ ರೀತಿ ಅಸಭ್ಯವಾಗಿ ವರ್ತನೆಗೆ ಒಳಪಡದೆ, ಅವಕಾಶ ಕೊಡದೆ ಎಲ್ಲಾರು ಸಹಕಾರ ನೀಡಿ ಈ ಒಂದು ಮೊದಲನೇ ಬಹುಮಾನ ಸೈಲೆಂಟ್ ಕಿಲ್ಲರ್ಸ್ ಅವರು ಪಡೆದಿದ್ದಾರೆ. ಈ ಒಂದು ಮೊದಲನೇ ಬಹುಮಾನದ ಸಹಕಾರವನ್ನು ನಮ್ಮ ಯಲ್ಲಪ್ಪ ಮತ್ತು ಯಲ್ಲಪ್ಪನವರು ನೀಡಿರ್ತಾರೆ. ಈಗಾಗಲೇ ಅವ್ರು ಹೇಳಿದ್ರು ಎಲ್ಲಾ ನಮ್ಮ ಸಹಕಾರ ಹೀಗೆ ಇನ್ನು ದೇವರು ಒಳ್ಳೇದ್ ಮಾಡಿ ಎಲ್ಲಾರ್ಗು ಅವ್ರಿಗೆ ಇನ್ನು ಸಿಕ್ಕಿ ನೀಡಿ ಅಂತ ಹೇಳ್ತಾ ಒಳ್ಳೇದಾಗ್ಲಿ ಅಂತ ಎಲ್ಲಾರ ಪರವಾಗಿ ಬಯಸ್ತಾ ಇದ್ದೀನಿ. ದಯವಿಟ್ಟು ಬಹುಮಾನ ಕೊಟ್ವಿ ಅಂತ ಎಲ್ಲಾರು ಅನ್ಕೋಬೇಡಿ. ನಾವು ಇಲ್ಲಿ ಆಯೋಜನೆ ಮಾಡೋ ಸ್ವಲ್ಪ ನಿಧಾನ ಆಯ್ತು. ಏನು ಬಹುಮಾನ ವಿತರಣೆ ಎಲ್ಲಾರ್ಗು ಲಘುವಾಗಿ ಎಲ್ಲಾರ್ಗು ಬಿಸ್ಕೆಟ್ ಕೊಡುವಂತ ವ್ಯವಸ್ಥೆ ಮಾಡಿದ್ವಿ.